ಇಂದಿನ ವಿಶೇಷವಾದಂಥ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಇವತ್ತಿನ ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ನೀಡತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಈಗಾಗಲೇ ಬೆಳಗ್ಗೆ ಅವರು ಹಲವಾರು ಪಕ್ಷದ ಮುಖಂಡರು ಕಾರ್ಯಕರ್ತರ ವೈಯಕ್ತಿಕ ಕಾರ್ಯಕ್ರಮದ ಒತ್ತಡಗಳಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹುಶಃ 2-3 ದಿನಗಳ ಹಿಂದೆ ಅಷ್ಟೇ ಮಾಲೂರಿನ ಉಡಿ ವಿಜಯ್ ಕುಮಾರ್ ಅವರು ಮತ್ತು ರಾಮೇಗೌಡರು ಸೇರಿದಂತೆ ಅನೇಕ ಜನ ಮುಖಂಡರುಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿಯನ್ನ ಮಾಡಿ ತಾವು ಕೂಡ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮ್ಮುಖದಲ್ಲಿ ತಮ್ಮ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗೌರವದಿಂದ ಆಹ್ವಾನವನ್ನು ಕೊಟ್ಟಂತ ಉಡಿ ವಿಜಯ್ ಕುಮಾರ್ ಅವರು ಮತ್ತೆ ರಾಮೇಗೌಡರಿಗೆ ಮತ್ತೆ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಬಹುಶಃ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಮಯವನ್ನು ಮೀಸಲಿಟ್ಟು ಉಡಿ ವಿಜಯ್ ಕುಮಾರ್ ಅವರಿಗೆ ರಾಮೇಗೌಡರಿಗೆ ಸೇರಿದಂತೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥದ್ದು ಬಹುಶಃ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದು ನಾನಾದರೂ ಕೂಡ ಭಾವಿಸಿದ್ದೇನೆ. ಜೆಪಿ ಭವನ ಒಂದು ರೀತಿ ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದು ನಮ್ಮ ಪಾಲಿಗೆ ಒಂದು ದೇವಾಲಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಇಂಥ ಒಂದು ದೇವಾಲಯದ ಒಂದು ಸನ್ನಿಧಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹುಶಃ 250ಕ್ಕೂ ಹೆಚ್ಚು ಬೂತ್ಗಳಿಂದನೂ ಕೂಡ ಬೂತಿನ ಸದಸ್ಯರುಗಳು ಬಂದಿದ್ದೀರಿ, ಮುಖಂಡರುಗಳು ಬಂದಿದ್ದೀರಿ, ಉಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರು ಬಂದಿದ್ದೀರಿ, ರಾಮೇಗೌಡರ ಅಭಿಮಾನಿಗಳು ಬಂದಿದ್ದೀರಿ. ಈಗಾಗಲೇ 1.5 ಗಂಟೆಗೂ ಹೆಚ್ಚು ಜಿಲ್ಲೆಯ ನಾಯಕರುಗಳು, ರಾಜ್ಯ ನಾಯಕರುಗಳು ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ತಾವೆಲ್ಲರೂ ಬಹಳ ಗಂಭೀರವಾಗಿ ಸ್ವೀಕಾರವನ್ನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಉಡಿ ವಿಜಯ್ ಕುಮಾರ್ ಅವರು ಜೊತೆಯಲ್ಲಿ ರಾಮೇಗೌಡರ ಬಗ್ಗೆ ಇವತ್ತು ವಿಶೇಷವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಈ ಒಂದು ವೇದಿಕೆ ಮೂಲಕ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಉಡಿ ವಿಜಯ್ ಕುಮಾರ್ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಅವರ ಸಂಬಂಧ ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಕಾರಣ ನಾನು ಅವರು ಬಹಳ ನಿರಂತರವಾಗಿ ಒಡನಾಟದಲ್ಲಿ ಸಂಪರ್ಕದಲ್ಲಿ ಈಗಿನಿಂದ ಅಲ್ಲ, ಅವರು ಹೇಳದಂತೆ ಬಹುಶಃ 1.5-2 ವರ್ಷ 2.5 ವರ್ಷದಿಂದ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇನೆ. ಆದರೆ ಬಹುಶಃ ನೀವು ಯಾವಾಗಾದರೂ ಅವ್ರಿಗೆ ಕೇಳಬಹುದು, ನಾನು ಯಾವತ್ತೂ ಕೂಡ ನಮ್ಮ ಸ್ವಾರ್ಥಕ್ಕೋಸ್ಕರ ದುಡುಕಿ ಮತ್ತೊಬ್ಬರು ರಾಜಕಾರಣದ ಭವಿಷ್ಯವನ್ನು ಹಾಳು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ನಾನಂತೂ ಕೂಡ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೂಡ ಉಡಿ ವಿಜಯ್ ಕುಮಾರ್ ಅವರಿಗೆ ಒಂದು ಮಾತನ್ನ ತಿಳಿಸ್ತಾ ಬರ್ತಾ ಇದ್ದೆ, ಸೂಕ್ತ ಸಮಯ ಸಂದರ್ಭ ಎಲ್ಲವೂ ಕೂಡ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹದೊಂದಿಗೆ ಮುಂದೊಂದು ದಿನ ನೀವು ಈ ಪಕ್ಷವನ್ನ ಸೇರ್ಪಡೆ ಆಗ್ತಕ್ಕಂಥ ಒಂದು ಶುಭ ಸಂದರ್ಭ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿ ಗಟ್ಟಿಯಾಗಿ ಮುಂದುವರಿಲಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾನೆ ಬಂದೆ. ಯಾವತ್ತೂ ಕೂಡ ದುಡುಕಿ ಯಾವ ರಾಜಕಾರಣ ಭವಿಷ್ಯವನ್ನು ಹಾಳು ಮಾಡಬಾರದು. ಆದರೆ ಬಹುಶಃ ಇವತ್ತು ಆ ಒಂದು ಶುಭ ಸಂದರ್ಭ
ನಮ್ಮ ಕಣ್ಣೆದುರುಗಡೆ ಬಂದು ನಿಂತಿದೆ. ಅದಕ್ಕೆ ಒಂದ್ ಕಡೆ ಉಡಿ ವಿಜಯ್ ಕುಮಾರ್ ಅವರು ತಗೊಂಡಿರ್ತಕ್ಕಂಥ ಬಹುದೊಡ್ಡ ರಾಜಕೀಯದ ಒಂದು ನಿರ್ಧಾರ, ಅದರ ಜೊತೆಯಲ್ಲಿ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ರಾಮಣ್ಣ ಅವರು ಇವತ್ತು ಈ ವೇದಿಕೆ ಮೇಲೆ ಕೊಟ್ಟಂತ ಒಂದು ಸ್ಪಷ್ಟವಾದಂತ ಸಂದೇಶ, ಅವರ ಹೃದಯ ವೈಶಾಲ್ಯತೆ ಎಷ್ಟಿದೆ, ಇವತ್ತು ಜನತಾದಳ ಪಕ್ಷ ಇರಬಹುದು, ಪಕ್ಷದ ನಾಯಕರ ಮೇಲೆ ಎಷ್ಟು ವಿಶ್ವಾಸವನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವರ ನುಡಿಮುತ್ತಿನ ಮಾತುಗಳನ್ನ ಮೂಲಕ ಇವತ್ತು ರಾಮೇಗೌಡರು ಎರಡೂ ಪಕ್ಷ ಅಂದ್ರೆ ಇವತ್ತೇನು ಉಡಿ ವಿಜಯ್ ಕುಮಾರ್ ಅವರು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಜನತಾ ಪಕ್ಷದಿಂದ ಅಂತಿಮವಾಗಿ ಅವರಿಗೆ ಟಿಕೆಟ್ ಸಿಕ್ಕದೆ ಹೋದಂತ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂತ ಸಂದಿಗ್ಧ ಪರಿಸ್ಥಿತಿ ಬಂತು. ಅವರ ಪಕ್ಷವನ್ನ ಇವತ್ತು ಜನತಾದಳ ಪಕ್ಷಕ್ಕೆ ವಿಲೀನವನ್ನ ಮಾಡುವ ಮೂಲಕ ಇಲ್ಲಿ ರಾಮೇಗೌಡರು ಮಾತನಾಡಿರ್ತಕ್ಕಂಥ ಮಾತಿರ್ಬೋದು ಅಥವಾ ಉಡಿ ವಿಜಯ್ ಕುಮಾರ್ ಅವರು ಮಾತನಾಡಿರ್ತಕ್ಕಂಥ ವಿಚಾರಗಳು ಗಮನಿಸಿದಂತ ಸಂದರ್ಭದಲ್ಲಿ ಕೇವಲ ಇದು ಇಬ್ರು ದೊಡ್ಡ ದೊಡ್ಡ ನಾಯಕರುಗಳ ಸಮ್ಮಿಲನ ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತ ಬಂಧುಗಳು ಇವತ್ತು ಉಡಿ ವಿಜಯ್ ಕುಮಾರ್ ಅವರ ಬೆಂಬಲಿಗರೇನಿದ್ದೀರಿ, ರಾಮೇಗೌಡರ ಅಭಿಮಾನಿಗಳೇನಿದ್ದೀರಿ ಕ್ಷೇತ್ರದಲ್ಲಿ, ಇಬ್ಬರನ್ನು ಕೂಡ ಪರಸ್ಪರ ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಮುನ್ನುಗ್ಗಬೇಕು. ಒಂದು ಒಳ್ಳೆಯ ಉದ್ದೇಶಕ್ಕೆ ಕೈ ಜೋಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ ಬದಲಾವಣೆ ಮಾಡಬೇಕು. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನು ಕುಂಠಿತಗೊಂಡಿದೆ, ಕುಸಿತೋಗಿದೆ. ಅದಕ್ಕೆ ಒಂದು ಹೊಸ ವೇಗವನ್ನು ಕೊಡಬೇಕು, ಒಂದು ಹೊಸ ಚೈತನ್ಯವನ್ನು ತುಂಬಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇಬ್ರು ನಾಯಕರುಗಳು, ಇಬ್ರು ಬೆಂಬಲಿಗರಿಗೆ ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದ್ರೆ 100ಕ್ಕೆ 100ರಷ್ಟು ಯಾರು ಕೂಡ ಅನುಮಾನ ಪಡ್ತಕ್ಕಂಥದ್ದು ಬೇಡ. ಇಬ್ರು ನಾಯಕರುಗಳ ಒಂದು ಸಮ್ಮಿಲನ ಇವತ್ತೇನಾಗಿದೆ, ಎಲ್ಲ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಗೂಡಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಯಾವುದೇ ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಕ್ಕಂಥದ್ದನ್ನ ನಾವೇನು ಕಾಣಬಹುದು ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷ. ಅದೆಲ್ಲದಕ್ಕೂ ಕೂಡ ನಾವು ನೀವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ. ಕಾರಣ, ನಾನು ಅನೇಕ ಕಡೆ ಭಾಷಣ ಮಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ದೇನೆ, ನಮ್ಮನ್ನ ಸಂಸದರಾಗಿ ಮಾಡ್ತಕ್ಕಂಥದ್ದಕ್ಕೆ, ನಮ್ಮ ಪಕ್ಷದಲ್ಲಿ ನೀವು ಶಾಸಕ ಸ್ಥಾನವನ್ನ ಕೊಡ್ತಕ್ಕಂಥದ್ದಕ್ಕೆ ನೀವು ಮಾಡ್ತಕ್ಕಂಥ ಹೋರಾಟ, ಆ ಹೋರಾಟಕ್ಕೆ ಇವತ್ತು ಬೆಂಬಲವಾಗಿ ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜನತಾದಳ ಪಕ್ಷದ ಕರ್ತವ್ಯ. ಹಾಗಾಗಿ ಇನ್ನು ವಿಧಾನಸಭಾ ಚುನಾವಣೆ 2 ವರ್ಷ ದೂರ ಇದೆ. ಅದಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಡಿಸಬೇಕು. ಕಾರ್ಯಕರ್ತರ ಕೈಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಮಾಲೂರು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಮುಖ್ಯವಾದಂತ ಪಾತ್ರಧಾರಿಗಳಾಗಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ನೀವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತಾ, ಮತ್ತು ವೇದಿಕೆ ಮೇಲೆ ಈಗ ತಾನೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವೆಂಕಟ ಶಿವಾರೆಡ್ಡಿ ಸಾಹೇಬರು ಮಾತನಾಡಿದ್ದಾರೆ. ಹಿರಿಯಕರು, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜೊತೆಯಲ್ಲಿ ಕೋಲಾರಿನ ಸಂಸದರು, ಬಹುಶಃ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಬಹುಶಃ ಅವರ ಕಾಲದಿಂದ, ತಂದೆಯವ್ರ ಕಾಲದಿಂದನೂ ಕೂಡ ನಿರಂತರವಾಗಿ ಅವರ ತಾಯಿಯವರು ಇರ್ಬೋದು, ಮಲ್ಲೇಶ್ ಬಾಬಣ್ಣ ಅವರು ಇರ್ಬೋದು, ಪಕ್ಷದ ಜೊತೆಯಲ್ಲಿ ಎಂತ ಸಂಕಷ್ಟದ ಕಾಲದಲ್ಲೂ ಕೂಡ ಪಕ್ಷದ ನಾಯಕರ ಜೊತೆಯಲ್ಲಿ ನಿಂತು ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಿಂದ ಟಿಕೆಟ್ ಅನ್ನ ಕೊಟ್ಟ ನಂತರ ಅವರನ್ನ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದಕ್ಕೆ ಉಡಿ ವಿಜಯ್ ಕುಮಾರ್ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ. ಯಾಕೆಂದ್ರೆ ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಉಡಿ ವಿಜಯ್ ಕುಮಾರ್ ಅವರು ಕೂಡ ಈ ಮಾತಿನ ವೇದಿಕೆ ಮೂಲಕ ಹಂಚ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕರೆಯನ್ನ ಮಾಡಿ, ಉಡಿ ವಿಜಯ್ ಕುಮಾರಣ್ಣ ಅವರೇ, ನೀವು ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಜೊತೆಯಲ್ಲಿ ಒಂದು ಸಂಸತ್ ಚುನಾವಣೆಗೆ ನಿಮ್ಮ ಬೆಂಬಲವನ್ನು ಸೂಚಿಸಬೇಕು, ನಿಮ್ಮ ಬೆಂಬಲಿಗರಿಗೂ ಕೂಡ ಒಂದು ಮಾತನ್ನ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾಗೆ ತತ್ಕ್ಷಣ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು, ಕುಮಾರಣ್ಣ ಅವರ ಮಾತಿಗೆ ಬೆಲೆ ಕೊಟ್ಟು, ಉಡಿ ವಿಜಯ್ ಕುಮಾರ್ ಅವರು ಕೂಡ ಬಹಳ ಒಂದು ಮುಖ್ಯವಾದಂತ ಪಾತ್ರ ಮಾನ್ಯ ಮಲ್ಲೇಶ್ ಬಾಬಣ್ಣ ಅವರಿಗೆ
ಸಂಸದರಾಗಿ ಮಾಡ್ತಕ್ಕಂಥದ್ರಲ್ಲಿ ರಾಮಣ್ಣ ಅವರು, ಉಡಿ ವಿಜಯಕುಮಾರ್ ಅವರು ಇಬ್ರು ಸೇರಿ ಬಹುಶಃ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದರೂ ಕೂಡ ನನಗೆ ಸಮಾಧಾನ ಇಲ್ಲ. ನಿಮ್ಗೆ ಗೊತ್ತಿದೆ, ಲೀಡಿನ ಅಂತರ ಬಹುಶಃ ಯಾವ ಮಟ್ಟಕ್ಕೆ ಬರಬೇಕಾಗಿತ್ತು ಆ ಮಟ್ಟಕ್ಕೆ ಬರಲಿಲ್ಲ. ಯಾಕೆಂದ್ರೆ ಇವತ್ತು ಕೆಲವೊಂದಷ್ಟು ಜನ ಬೀದಿನಲ್ಲಿ ನಿಂತು ಚರ್ಚೆ ಮಾಡ್ತಾ ಇದ್ದಾರೆ. ಬೀದಿನಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸಾರ್ವಜನಿಕವಾಗಿ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಪ್ರತಿ ಉತ್ತರವನ್ನ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ. ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೇನಾದ್ರೂ ನಿಜಕ್ಕೂ ಕೂಡ ಆ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣ ಅವ್ರನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ 70,000ಕ್ಕೆ ಹೋಗಬೇಕಾಗಿತ್ತು ಲೀಡು. ಆದ್ರೆ ಲೀಡ್ ಯಾತಕ್ಕೆ ಕುಸಿತಾ ಆಯ್ತು ಅಂತಕ್ಕಂಥದ್ದು ಅದು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಅವ್ರಿಗೆ ಪ್ರಶ್ನೆಯಾಗಿ ಬಿಟ್ಬಿಡ್ತೀನಿ. ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮ ಪ್ರಭಾಕರಣ್ಣ ಅವರು ಮೂಲತಃ JDSನವರು. ಅವರು 83ನೇ ಇಸ್ವಿಯಿಂದನೂ ಸತತವಾಗಿ 2013ನೇ ಇಸ್ವಿವರೆಗೂ ನಮ್ಮ ಜೊತೆಯಲ್ಲೇ ಇದ್ದಂಥವರು. ಕಾರಣಾಂತರಗಳಿಂದ ಅವತ್ತಿನ ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಕ್ಷ ಅವರು ಬಿಟ್ಟು ಹೋದ್ರೂ ಕೂಡ ಒಂದು ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಿದ್ರು. ನನ್ನ ಪಕ್ಷ ಹೃದಯದಲ್ಲಿದೆ, ಜನತಾದಳ ಪಕ್ಷ ನನ್ನ ಹೃದಯದಲ್ಲಿ, ನಾನು ಸಂಭ್ರಮಾಚರಣೆ ಮಾಡ್ತಾ ಇದ್ದೇನೆ, ಆಚರಿಸ್ತಾ ಇದ್ದೇನೆ ನನ್ನ ಪಕ್ಷವನ್ನ. ನನ್ನ ಪಕ್ಷ ಬಿಟ್ಟೋಗಿದ್ರು ಕೂಡ ನನ್ನ ಹೃದಯ ಜನತಾದಳ ಪಕ್ಷದಲ್ಲೇ ಸದಾಕಾಲ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಬಹುಶಃ ಅವರು ಮಾನ್ಯ ಕುಮಾರಣ್ಣ ಅವರು ಬಹಳ ಹೇಳಿದ್ದಾರೆ ನನಗೆ ಪ್ರಭಾಕರಣ್ಣ ಅವ್ರ ಬಗ್ಗೆ. ಅವರು ಕೂಡ ಆ ಭಾಗದಲ್ಲಿ ಶಾಸಕರಾಗಬೇಕಾಗಿತ್ತು. ಆದ್ರೆ ಇವತ್ತು ಉಡಿ ವಿಜಯಕುಮಾರ್ ಅವ್ರ ಜೊತೆಯಲ್ಲಿ, ರಾಮಣ್ಣ ಅವರ ಜೊತೆಯಲ್ಲಿ ನಿಂತು ಈ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥದ್ದು ಒಂದ್ ಕಡೆ ನಮ್ಮ ಜನತಾದಳ ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳು ಒಂದು ಸವಾಲನ್ನಾಗಿ ಸ್ವೀಕಾರ ಮಾಡಿದ್ದೀರಿ. ಜೊತೆಯಲ್ಲಿ ಉಡಿ ವಿಜಯಕುಮಾರ್ ಅವರ ಬೆಂಬಲಿಗರು ಕೂಡ ಇವತ್ತು ಜೊತೆಗೂಡಿ ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಅನ್ಯೋನ್ಯವಾಗಿ ಈ ಪಕ್ಷವನ್ನ ಕಟ್ಟಿ ಬೆಳೆಸ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪದೊಂದಿಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ತಾವೆಲ್ಲರೂ ಬಂದು ಏನು ನಿಂತಿದ್ದೀರಿ. ಇದಕ್ಕೆ ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದಗಳು, ಅಭಿನಂದನೆಗಳು, ಸ್ವಾಗತ ಎಲ್ಲವನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ.